ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮತ್ತೊಮ್ಮೆ ಅಯೋಧ್ಯೆಯ ವಿಶೇಷ ಸರಣಿಕೆಗೆ ಸ್ವಾಗತ. ನಾವು ಈಗಿರೋದು ದಶರಥ ಮಹಾರಾಜನ ಸಮಾಧಿ ಸ್ಥಳದಲ್ಲಿ. ದಶರಥ ಮಹಾರಾಜನನ್ನ ಅಗ್ನಿ ಸ್ಪರ್ಶ ಮಾಡಿ ಅಂತಿಮ ಸಂಸ್ಕಾರವನ್ನ ಮಾಡಲಾಯಿತು. ಆದ್ರೆ ಅದರ ಸ್ಮರಣಾರ್ಥವಾಗಿ ಆ ಜಾಗದ ಐತಿಹ್ಯ ಹಾಗೆ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲೊಂದು ಸಮಾಧಿಯನ್ನ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯ ನಗರದಿಂದ ಸರಿಸುಮಾರು 20-25 ಕಿಲೋಮೀಟರ್ ಅಂತರದಲ್ಲಿದೆ ಈ ಜಾಗ. ಬಹಳಷ್ಟು ಮಂದಿಗೆ ಈ ಜಾಗದ ಪರಿಚಯ ಇಲ್ಲ. ಹಾಗಾದ್ರೆ ಯಾವ ರೀತಿ ಇದೆ ದಶರಥ ಮಹಾರಾಜರ ಸಮಾಧಿ ಸ್ಥಳ ನೋಡೋಣ ಬನ್ನಿ. ನಾವೀಗ ಈ ದಶರಥ ಮಹಾರಾಜರ ಸಮಾಧಿ ಸ್ಥಳದ ದೇಗುಲದ ಒಳಭಾಗದಲ್ಲಿದ್ದೀವಿ. ಇಲ್ಲಿ ದಶರಥ ಮಹಾರಾಜರನ್ನ ಅಗ್ನಿದಹನ ಮಾಡಿದ್ದಾದ್ರೂ ಕೂಡ ಅವರ ಸ್ಮರಣಾರ್ಥವಾಗಿ, ಈ ಜಾಗದ ಸ್ಮರಣಾರ್ಥವಾಗಿ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡಲಾಗಿದೆ. ನಾವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಜಾಗದಲ್ಲಿ ದಶರಥ ಮಹಾರಾಜರ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗಿತ್ತು ಅನ್ನೋ ಐತಿಹ್ಯ. ಈ ಸಮಾಧಿ ಸ್ಥಳದ ಮೇಲ್ಗಡೆ ನಾವು ಗಮನಿಸ್ತಾ ಇದ್ದೀವಿ 4 ಸಹೋದರರು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಪಾದುಕೆಯ ಗುರುತುಗಳಿದೆ. ಹಾಗೆ ಅದರ ಮುಂಭಾಗದಲ್ಲಿ ಪಿಂಡ ಪ್ರದಾನ, ಏನು ಸನಾತನ ಧರ್ಮದಲ್ಲಿ ಅಂತಿಮ ವಿಧಿವಿಧಾನಗಳ ನಂತರದಲ್ಲಿ ಪಿಂಡ ಪ್ರದಾನ ಪ್ರಕ್ರಿಯೆ ನಡೆಸಲಾಗುತ್ತೆ. ಅದರ ಸಾಂಕೇತಿಕವಾಗಿ ಪಿಂಡಗಳ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಲಾಗಿದೆ. ಹಾಗೆ ಅದರ ಮುಂಭಾಗದಲ್ಲಿ ನಾವು ಗಮನಿಸ್ತಾ ಇರೋದು ವಶಿಷ್ಠ ಮುನಿಗಳ ಪಾದುಕೆ. ವಶಿಷ್ಠ ಮುನಿಗಳೇನೆ ಈ ಜಾಗದಲ್ಲಿ ದಶರಥ ಮಹಾರಾಜರ ಅಂತಿಮ ಸಂಸ್ಕಾರಗಳಾಗಬೇಕು ಅಂತ ಹೇಳಿ ಸ್ಥಳವನ್ನ ಗುರುತಿಸಿದ್ರು ಅನ್ನೋ ಒಂದು ಐತಿಹ್ಯ ಇದೆ. ಹೀಗಾಗಿ ಅವರ ಪಾದುಕೆಯನ್ನ ಕೂಡ ಇಲ್ಲಿ ಸ್ಮರಣಾರ್ಥವಾಗಿ ಇರಿಸಲಾಗಿದೆ. ಹಾಗೆ ಪ್ರತ್ಯೇಕವಾಗಿ ರಾಮನ ಪಾದುಕೆಗಳು, ಹಾಗೆ ಅದರ ಮುಂಭಾಗದಲ್ಲಿ ಶಿವನ ಆತ್ಮಲಿಂಗದ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಲಾಗಿದೆ. ನಮಗೆ ಗೊತ್ತಿರೋ ಹಾಗೆ ಯಾವಾಗ ರಾಮ ವನವಾಸಕ್ಕೆ ತೆರಳ್ತಾನೆ, ಆ ಸಂದರ್ಭದಲ್ಲಿ ರಾಮನ ಜ್ಞಾಪಕದಲ್ಲೇ, ರಾಮನ ಚಿಂತೆಯಲ್ಲೇ ದಶರಥ ಮಹಾರಾಜರು ಹಾಸಿಗೆ ಹಿಡಿತಾರೆ. ನಂತರದಲ್ಲಿ ಅವರ ದೇಹಾಂತ್ಯವಾಗುತ್ತೆ. ಹೀಗಾಗಿನೇ ಈ ಒಂದು ದಶರಥ ಮಹಾರಾಜರ ಸಮಾಧಿ ಸ್ಥಳದಲ್ಲಿರುವ ಈ ಮಂದಿರದ ಒಳಗಡೆ ದಶರಥ ಮಹಾರಾಜರು, ಭರತ, ಶತ್ರುಘ್ನರ ಮೂರ್ತಿಗಳನ್ನ ಸ್ಥಾಪನೆ ಮಾಡಲಾಗಿದೆ. ಹಾಗೆ ಮತ್ತೊಂದು ಬದಿಯಲ್ಲಿ ವಶಿಷ್ಠ ಮುನಿಗಳ ಮೂರ್ತಿಯನ್ನ ಸ್ಥಾಪನೆ ಮಾಡಲಾಗಿದೆ. ವನವಾಸದಲ್ಲಿದ್ದ ರಾಮ, ಲಕ್ಷ್ಮಣ ಹಾಗೆ ಸೀತೆಯ ಮೂರ್ತಿಗಳು ಇಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ವನವಾಸದಲ್ಲಿದ್ದ ಸಂದರ್ಭದಲ್ಲೇನೆ, ರಾಮ, ಲಕ್ಷ್ಮಣ, ಸೀತೆ ವನವಾಸದಲ್ಲಿ ಇದ್ದ ಸಂದರ್ಭದಲ್ಲೇನೆ ದಶರಥ ಮಹಾರಾಜರ ಪ್ರಾಣತ್ಯಾಗವಾಗುತ್ತೆ. ಹೀಗಾಗಿ ಈ ಮಂದಿರದಲ್ಲಿ, ಅಯೋಧ್ಯೆಯ ಬಹುತೇಕ ಭಾಗಗಳಲ್ಲಿ ಇರುವ ಎಲ್ಲಾ ಮಂದಿರದಲ್ಲೂ ರಾಮನ ಮೂರ್ತಿಯನ್ನ ಕಾಣಲಿಕ್ಕೆ ಸಿಗುತ್ತೆ. ಆದ್ರೆ ಇದೊಂದು ದೇಗುಲದಲ್ಲಿ ಮಾತ್ರ ನಮಗೆ ರಾಮ, ಲಕ್ಷ್ಮಣ ಹಾಗೆ ಸೀತೆಯ ಮೂರ್ತಿಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಇನ್ನು ಇಲ್ಲಿರುವ ಶನಿ ಮಹಾತ್ಮನ ಮೂರ್ತಿಯಲ್ಲಿ ಒಂದು ವಿಶಿಷ್ಟತೆ ಇದೆ. ಏನದು ಅನ್ನೋದನ್ನ ಪಂಡಿತರಿಂದನೇ ಕೇಳಿ ತಿಳ್ಕೊಳ್ಳೋಣ. पंडित जी आप बताइए, सारे दुनिया में कहीं कहीं जगह पे शनि महात्मा के मूर्तियां हैं, यहाँ का विशिष्टता क्या है? यहाँ पे सबसे बड़ा महत्व यह है कि दशरथ जी के समाधि स्थल जहाँ पे महाराज जी का अंतिम संस्कार किया गया है, यहाँ के दर्शन पूजन करने से शनि जी की विशेष अनुकूलता है, जिसका वर्णन पद्म पुराण में है। और उसके बाद ऐसी मान्यता है कि शनि जी की अगर अधो दृष्टि, शनि जी जिनके दृष्टि पूर्णतया बंद हो, जिनके दर्शन करने से कोई दोष ना हो, ये देखिए, ये शनि जी की पहली ऐसी विग्रह है महाराज जी की जिनकी दृष्टि पूर्णतया बंद है। ऐसे दृष्टि मतलब शनि जी के दर्शन करने से कोई दोष नहीं होता। और पद्म पुराण में ऐसा वर्णन है कि समाधि स्थल को दर्शन करने के बाद दशरथ कृत शनि स्तुति करने के बाद अगर इस स्वरूप का दर्शन कर लिया जाए तो उसका बहुत बड़ा दर्शन लाभ है। ये अद्भुत प्रतिमा एकमात्र पहली ऐसी प्रतिमा होगी जिनकी दृष्ಟಿ ಪೂರ್ತಿಯಾಗಿ ಬಂದ್ है। ಪಂಡಿತರು ಹೇಳೋ ಪ್ರಕಾರ ಇಡೀ ವಿಶ್ವದಲ್ಲಿ ಶನಿ ಮಹಾತ್ಮನ ಅನೇಕ ವಿಗ್ರಹಗಳಿದ್ರೂ ಕೂಡ ಕಣ್ಣನ್ನ ಮುಚ್ಚಿರುವ ಸ್ಥಿತಿಯಲ್ಲಿರುವ ಶನಿ ಮಹಾತ್ಮನ ಒಂದು ವಿಗ್ರಹ ಇರೋದು ಕೇವಲ ಇದೊಂದು ದೇವಸ್ಥಾನದಲ್ಲಿ ಮಾತ್ರ. ಕೆಲವೊಬ್ಬರಿಗೆ ನಂಬಿಕೆ ಇರುತ್ತೆ ಶನಿ ಮಹಾತ್ಮನ ವಿಗ್ರಹದ ಅಥವಾ ಮೂರ್ತಿಯ ದರ್ಶನವನ್ನ ಮಾಡಿದ್ರೆ ಪಾಪಕ್ಕೆ ಪ್ರಾಪ್ತರಾಗ್ತಾರೆ ಅಥವಾ ಶನಿಯ ಅವಕೃಪೆಗೆ ಪ್ರಾಪ್ತರಾಗ್ತಾರೆ ಅಂತ ಹೇಳಿ. ಆದ್ರೆ ಈ ರೀತಿಯಲ್ಲಿರುವ, ಅಂದ್ರೆ ಕಣ್ಣನ್ನ ಮುಚ್ಚಿದ ರೀತಿಯಲ್ಲಿರುವ ಶನಿ ಮಹಾತ್ಮನ ದರ್ಶನ ಪಡ್ಕೊಳ್ಳೋದ್ರಿಂದ ಮಾಡಿದ ಪಾಪಗಳು ಪ್ರಾಯಶ್ಚಿತ್ತವಾಗುತ್ತೆ ಅನ್ನೋದು ಈ ಸ್ಥಳದ ನಂಬಿಕೆಯಾಗಿದೆ. ಹಾಗೆ ಪದ್ಮ ಪುರಾಣದಲ್ಲೂ ಕೂಡ ಇದೇ ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ. ಇವಿಷ್ಟು ಈ ದಶರಥ ಮಹಾರಾಜರ ಸಮಾಧಿ ಸ್ಥಳದ ವಿಶೇಷತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.